ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಜಿಯೋಗ್ರಫಿ. ಈ ಜಿಯೋಗ್ರಫಿ ವಿಷಯ ಎರಡು ಪೇಪರಲ್ಲೂ ಬರುತ್ತೆ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಂದರೆ ಎರಡು ಪೇಪರ್ಗಳಿರ್ತವೆ, ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್. ಈ ಪೇಪರ್ ಫಸ್ಟಲ್ಲೂ ಜಿಯೋಗ್ರಫಿ ವಿಷಯದ ಮೇಲೆ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಹಾಗೆ ಪೇಪರ್ ಸೆಕೆಂಡಲ್ಲಿ ಅಥವಾ ನಿರ್ದಿಷ್ಟ ಪತ್ರಿಕೆಯಲ್ಲಿ 10 ಅಂಕದ ಪ್ರಶ್ನೆಗಳು ಜಿಯೋಗ್ರಫಿ ವಿಷಯದ ಮೇಲೆ ಕೇಳ್ತಾರೆ. ಅವೆಲ್ಲ ಪ್ರಶ್ನೆಗಳು ಯಾವ ರೀತಿ ಇರ್ತಾವಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೆ ನೋಟಿಫಿಕೇಷನ್ ಪಡ್ಕೊಳ್ರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸಸ್ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಆನ್ಲೈನ್ ಕೋರ್ಸ್ ನಿಮಗೆ ಅವೈಲಬಲ್ ಇರುತ್ತೆ. ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಫುಲ್ ಕೋರ್ಸಿಗೆ ಸಂಬಂಧಪಟ್ಟಂತೆ ಅಂದರೆ ಕಂಪ್ಲೀಟ್ ಪ್ಯಾಕೇಜು ಕೂಡ ಇರುತ್ತೆ. ಅದರಲ್ಲಿ GS1 ಅಂದರೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡು ಇರುತ್ತೆ. ಅಥವಾ ನನಗೆ ಬರೀ ನಿರ್ದಿಷ್ಟ ಪತ್ರಿಕೆ ಬೇಕಂದರೆ ಅಂದರೆ ಮ್ಯಾಥ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಆ ಒಂದು ವಿಷಯದ ಮೇಲೂ ಕೂಡ ನಿಮಗೆ ಸಪ್ರೇಟ್ ವಿಡಿಯೋಸ್ಗಳು ಸಿಗ್ತಾ ಹೋಗ್ತಾವೆ. ಹಾಗೆ ಸ್ನೇಹಿತರೆ, ಬೀಟ್ ಫಾರೆಸ್ಟರ್ ಹಾಗೆ HSTR, GPSTR, PDO ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಒಂದು ಆನ್ಲೈನ್ ಕೋರ್ಸಸ್ಸನ್ನು ನಾವು ಲಾಂಚ್ ಮಾಡಿದ್ದೀವಿ. ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತೇಳಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ಕೋರ್ಸ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮಗೆ ಆ ಕೋರ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹಾಗಾದರೆ ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಜಿಯೋಗ್ರಫಿ ವಿಷಯದ ಮೇಲೆ ಕೇಳ್ಬೋದಾದಂತಹ ಕೆಲವೊಂದು ಪ್ರಶ್ನೆಗಳಲ್ಲಿ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ನೋಡಿ, ಕ್ವಶನ್ ಗೋಲ್ಡನ್ ಕ್ವಾಡ್ರಿಲೇಟರ್ ಅಂದರೆ ಸುವರ್ಣ ಚತುಷ್ಕೋನ ಯೋಜನೆ ಅಂತ. ಹಾಗಾದರೆ ಈ ಗೋಲ್ಡನ್ ಕ್ವಾಡ್ರಿಲೇಟರ್ ಕೆಳಗಿನ ಒಂದು ನಗರವನ್ನು ಹೊರತುಪಡಿಸಿ ಎಲ್ಲ ನಗರವನ್ನು ಕೂಡಿಸುತ್ತದೆ ಅಂತ ಇದೆ. ನೋಡಿ, ಆಪ್ಷನಲ್ಲಿ ದೆಹಲಿ ಇದೆ, ಕೋಲ್ಕತ್ತಾ, ಮುಂಬೈ ಮತ್ತು ಕನ್ಯಾಕುಮಾರಿ ಅಂತ ಇದೆ. ಇದಕ್ಕೆ ಫಸ್ಟ್ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡ್ಕೊಬಿಡೋಣ. ನೋಡಿ, ಕೆಳಗಿನ ಒಂದು ನಗರವನ್ನು ಹೊರತುಪಡಿಸಿ ಎಲ್ಲ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಥವಾ ಕೂಡಿಸುತ್ತದೆ ಅಂತ ಕೇಳಿದರೆ ದೆಹಲಿಗೆ ಕನೆಕ್ಟ್ ಮಾಡುತ್ತೆ, ಕೋಲ್ಕತ್ತಾಕ್ಕೂ ಕನೆಕ್ಟ್ ಮಾಡುತ್ತೆ, ಮುಂಬೈಗೂ ಕೂಡ ಕನೆಕ್ಟ್ ಮಾಡುತ್ತೆ. ಹಾಗಾದರೆ ಯಾವುದಕ್ಕೆ ಕನೆಕ್ಟ್ ಮಾಡಲ್ಲ ಅಂದರೆ ಇದು ಕನ್ಯಾಕುಮಾರಿಗೆ ಕನೆಕ್ಟ್ ಮಾಡಲ್ಲ. ಸರಿ, ಈ ಗೋಲ್ಡನ್ ಕ್ವಾಡ್ರಿಲೇಟರ್ ಅಂದರೆ ಏನು ಅಥವಾ ಸುವರ್ಣ ಚತುಷ್ಕೋನ ಯೋಜನೆ ಅಂದರೆ ಏನು? ಇದನ್ನು 1999 2000ನೇ ಇಸವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಅವಧಿಯಲ್ಲಿ ಕೈಗೊಂಡಂತಹ ಒಂದು ದೊಡ್ಡ ರಸ್ತೆ ಯೋಜನೆಯಾಗಿರುತ್ತೆ ಇದು. ಈ ಪ್ರಾಜೆಕ್ಟ್ ಅಂಡರಲ್ಲಿ 2 ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಒಂದು ಗೋಲ್ಡನ್ ಕ್ವಾಡ್ರಿಲೇಟರ್, ಇನ್ನೊಂದು ಕಾರಿಡಾರ್ ಯೋಜನೆ ಅಂತ. ಗೋಲ್ಡನ್ ಕ್ವಾಡ್ರಿಲೇಟರ್ ಅಂದರೆ ಭಾರತದ ಪ್ರಮುಖ 4 ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಯೋಜನೆ ಆಗಿರುತ್ತೆ. ಹಾಗಾದರೆ ಆ 4 ನಗರಗಳು ಯಾವ್ಯಾವುದು ಅಂತ ನೋಡಿದಾಗ ನೋಡಿ, ಒಂದೊಂದೇ ನಗರವನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾದರೆ ದೆಹಲಿಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ದೆಹಲಿಯಿಂದ ಮುಂಬೈಗೆ ಕನೆಕ್ಟ್ ಮಾಡುತ್ತೆ ಈ ಒಂದು ಹೈವೇ. ಕ್ಲಿಯರಾ? ದೆಹಲಿಯಿಂದ ಮುಂಬೈ. ಹಾಗೆ ಮುಂಬೈಯಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತಪ್ಪ ಅಂದರೆ ಚೆನ್ನೈಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ದೆಹಲಿಯಿಂದ ಕೋಲ್ಕತ್ತಾಕ್ಕೆ ಕನೆಕ್ಟ್ ಮಾಡಿದರೆ ಕೋಲ್ಕತ್ತಾದಿಂದ ಚೆನ್ನೈಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದು ಭಾರತದ ಪ್ರಮುಖ 4 ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ ಯೋಜನೆಯನ್ನು ಗೋಲ್ಡನ್ ಕ್ವಾಡ್ರಿಲೇಟರ್ GQ ಅಂತ ಕರೆಯೋದು, ಸುವರ್ಣ ಚತುಷ್ಕೋನ ಯೋಜನೆ ಅಂತ. ನೋಡಿ, ಸುವರ್ಣ ಚತುಷ್ಕೋನ ಯೋಜನೆ ಭಾರತದ ಪ್ರಮುಖ 4 ನಗರಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಅನ್ನೋದಾದರೆ ಇಲ್ಲಿ ದೆಹಲಿ ಕಂಡು ಬರುತ್ತೆ, ಮುಂಬೈ ಕಂಡು ಬರುತ್ತೆ, ಚೆನ್ನೈ ಇದೆ, ಕೋಲ್ಕತ್ತಾ ಇದೆ. ಕೊಟ್ಟಿರೋ ಆಪ್ಷನನ್ನು ಒಂದ್ಸಲ ನೋಡಿ, ದೆಹಲಿ ಇದೆ, ಕೋಲ್ಕತ್ತಾ ಇದೆ, ಮುಂಬೈ ಇದೆ. ಕನ್ಯಾಕುಮಾರಿ ಇರುವಂಥದ್ದು ಇದು ಲಾಸ್ಟ್ ಪಾಯಿಂಟಲ್ಲಿರೋದೇ ಕನ್ಯಾಕುಮಾರಿ. ಚೆನ್ನೈ ಅಂತ ಕೊಟ್ಟಿದ್ರೆ 4 ನಗರಗಳು ಇಲ್ಲಿ ಬರುವಂಥದ್ದು. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ದೆಹಲಿ, ಕೋಲ್ಕತ್ತಾ, ಮುಂಬೈಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜೊತೆಗೆ ಮತ್ತೊಂದು ಪ್ಲೇಸ್ ಯಾವುದಪ್ಪ ಅಂದರೆ ಚೆನ್ನೈ, ತಮಿಳುನಾಡು. ಈ ಪ್ರಾಜೆಕ್ಟ್ ಅಂಡರಲ್ಲಿ ಯಾವ ಒಂದು ಹೈವೇಸ್ಗಳು ಕಂಡು ಬರ್ತಾವಂತ ಕೇಳ್ಬೋದು. ನೋಡಿ, ದೆಹಲಿಯಿಂದ ಮುಂಬೈಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಯಾವುದಪ್ಪ ಅಂದರೆ NH 48.
NH48 ದೆಹಲಿಯಿಂದ ಮುಂಬೈಗೆ ಕನೆಕ್ಟ್ ಮಾಡುವಂತಹ ಒಂದು ಹೈವೇ ಆಗಿರುತ್ತೆ. ಅದೇ ರೀತಿ ಮುಂಬೈಯಿಂದ ಚೆನ್ನೈಗೆ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂದರೆ ನೋಡಿ NH48 ಆಗಿರುತ್ತೆ 48. ಓವರಾಲ್ ಆಗಿ ನೋಡಿ ದೆಹಲಿಯಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂದರೆ NH48. ಕ್ಲಿಯರಾ? ಅದೇ ರೀತಿ ಈ ಭಾಗಕ್ಕೆ ಬರೋಣ. ಕೋಲ್ಕತ್ತಾದಿಂದ ಚೆನ್ನೈಗೆ ಕನೆಕ್ಟ್ ಮಾಡುವಂಥ ಹೈವೇ ನಂಬರ್ ಯಾವುದಪ್ಪ ಅಂದರೆ NH16 ಅಂತ 16. ರಾಷ್ಟ್ರೀಯ ಹೆದ್ದಾರಿ ಯಾವುದಾಗಿರುತ್ತಪ್ಪ ಅಂದರೆ 16. ಅದೇ ದೆಹಲಿಯಿಂದ ಕೋಲ್ಕತ್ತಾಕ್ಕೆ ಕನೆಕ್ಟ್ ಮಾಡುವಂಥ ಹೈವೇ ನಂಬರ್ ಯಾವುದಪ್ಪ ಅಂದರೆ NH19 19. ಈ 4 ಹೆದ್ದಾರಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ನ್ಯಾಷನಲ್ ಹೈವೇಸ್ ಅಪ್ ಟು ದೆಹಲಿಯಿಂದ ಚೆನ್ನೈಗೆ ಬರೋದಕ್ಕೆ 48, ಚೆನ್ನೈನಿಂದ ಕೋಲ್ಕತ್ತಾ 16 ಮತ್ತು ಅದೇ ರೀತಿ ದೆಹಲಿಯಿಂದ ಕೋಲ್ಕತ್ತಾಕ್ಕೆ 19 ನ್ಯಾಷನಲ್ ಹೈವೇಸ್ಗಳು ಕಂಡುಬರ್ತವೆ. ಈ 4 ಹೆದ್ದಾರಿಗಳು ಅಥವಾ ಇಲ್ಲಿ 3 ಹೆದ್ದಾರಿಗಳು ಕಂಡುಬರ್ತವೆ. ಈ 3 ಕೂಡ ಯಾವ ಯೋಜನೆಯಡಿಯಲ್ಲಿ ನಿರ್ಮಾಣಗೊಳ್ತಾ ಇರುವಂಥದ್ದು? ಗೋಲ್ಡನ್ ಕ್ವಾಡ್ರಿಲೇಟರ್ ಅಂಡರ್ ಪ್ರಾಜೆಕ್ಟ್ ಆಗಿರ್ತವೆ. ಇಲ್ಲಿ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಸ್ತೆಗಳು 6 ಪಥ 8 ಪಥದ ರಸ್ತೆಗಳು ನಿರ್ಮಾಣವಾಗ್ತಾ ಇದ್ದಾವೆ. ಕ್ಲಿಯರ್ ಸ್ನೇಹಿತರೆ? ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕನ್ಯಾಕುಮಾರಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅದೇ ಕಾರಿಡಾರ್ ಯೋಜನೆ ಅಂತ ಒಂದು ಬರುತ್ತೆ. ಈ ಕಾರಿಡಾರ್ ಯೋಜನೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕಾರಿಡಾರ್ ಅಂದರೆ ಭಾರತದ ಪ್ರಮುಖ 4 ದಿಕ್ಕುಗಳನ್ನು ಸಂಪರ್ಕಿಸುವಂಥ ಯೋಜನೆ. ಇಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಕನ್ಯಾಕುಮಾರಿಗೆ ಬರುವಂಥ ಒಂದು ಹೈವೇ ಇರುತ್ತೆ. ಆ ಹೈವೇ ನಂಬರ್ ಯಾವುದಪ್ಪ ಅಂದರೆ NH44. ಅದೇ ರೀತಿ ಈ ಭಾಗದಲ್ಲಿ ಗುಜರಾತ್ನ ಪೋರ್ಬಂದರಿಂದ ಅಸ್ಸಾಂನ ಸಿಲ್ಚೇರಿಗೆ ಕನೆಕ್ಟ್ ಮಾಡುವಂತಹ ಹೈವೇ ನಂಬರ್ ಯಾವುದಪ್ಪ ಅಂದರೆ NH27 ಆಗಿರುತ್ತೆ 27. ಇವು ನೋಡಿ 4 ದಿಕ್ಕುಗಳಿಗೆ ಕನೆಕ್ಟ್ ಮಾಡುವಂತಹ ಒಂದು ಪ್ರಾಜೆಕ್ಟನ್ನು ಕಾರಿಡಾರ್ ಯೋಜನೆ ಅಂತ ಕರೀತಾರೆ. 2 ಕೂಡ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ಗೋಲ್ಡನ್ ಕ್ವಾಡ್ರಿಲೇಟರಲ್ ಮತ್ತು ಕಾರಿಡಾರ್ ಪ್ರಾಜೆಕ್ಟ್ ಅನ್ನುವಂಥದ್ದು ಭಾರತದ ಅಥವಾ ಪ್ರಪಂಚದ ಅತಿ ದೊಡ್ಡ ರಸ್ತೆ ಯೋಜನೆ ಆಗಿರುತ್ತೆ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಅತಿ ದೊಡ್ಡ ಕರಾವಳಿ ರಾಜ್ಯ ಯಾವುದು? ಲಾರ್ಜೆಸ್ಟ್ ಕೋಸ್ಟಲ್ ಸ್ಟೇಟ್ ಇನ್ ಇಂಡಿಯಾ. ಆ ಲಾಂಗೆಸ್ಟ್ ಕೋಸ್ಟಲ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಆಪ್ಷನ್ ನೋಡಿ, ಗುಜರಾತ್ ಇದೆ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಅಂತ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಫಸ್ಟ್ ನೋಡ್ಕೊಬಿಡೋಣ. ಇದಕ್ಕೆ ಸರಿಯಾದಂಥ ಉತ್ತರ ಗುಜರಾತ್. ಭಾರತದಲ್ಲಿ ಅತಿ ಉದ್ದ ಕರಾವಳಿಯನ್ನು ಹೊಂದಿರುವಂಥದ್ದು, ಅತಿ ದೊಡ್ಡ ಕರಾವಳಿ ಹೊಂದಿರುವಂಥ ರಾಜ್ಯ ಗುಜರಾತ್ ಆಗಿರುತ್ತೆ. ಹಾಗಾದರೆ ಆ ಗುಜರಾತ್ ರಾಜ್ಯದ ಕರಾವಳಿ ಎಷ್ಟಿದೆ ಅನ್ನೋದನ್ನು ನಾವು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಬಿಡೋಣ. ಇಲ್ಲಿ ಭಾರತದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂತಹ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 9 ರಾಜ್ಯಗಳು ಕೋಸ್ಟಲ್ ಸ್ಟೇಟ್ ಆಗಿರ್ತವೆ. ಆ 9 ರಾಜ್ಯಗಳು ಫಸ್ಟ್ ಯಾವ್ಯಾವ್ದು ಅಂತ ನೋಡ್ಕೊಬಿಡಿ. 1 ಗುಜರಾತ್, 2ನೇದು ಮಹಾರಾಷ್ಟ್ರ, 3ನೇದು ಗೋವಾ, 4ನೇದು ಕರ್ನಾಟಕ, 5ನೇದು ಕೇರಳ, 6ನೇದು ತಮಿಳುನಾಡು, 7ನೇದು ಆಂಧ್ರ ಪ್ರದೇಶ್, 8ನೇದು ಒಡಿಸ್ಸಾ, 9ನೇದು ವೆಸ್ಟ್ ಬೆಂಗಾಲ್. ಒಟ್ಟು 9 ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದವು. ಅದರಲ್ಲಿ ಅತಿ ಉದ್ದ ಕರಾವಳಿಯನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್ ರಾಜ್ಯ. ಇದರ ಲೆಂತ್ ಎಷ್ಟಪ್ಪ ಅಂದರೆ 1600 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ ಗುಜರಾತ್. ಕ್ಲಿಯರಾ? 1600 ಕಿಲೋಮೀಟರ್ ಟೋಟಲ್ ಲೆಂತ್ ಕೋಸ್ಟಲ್ ಇರುವಂಥದ್ದು ಗುಜರಾತಿಗೆ. ಹಾಗಾಗಿ ಭಾರತದಲ್ಲಿ ಅತಿ ದೊಡ್ಡ ಕರಾವಳಿ ಹೊಂದಿರುವಂಥ ರಾಜ್ಯ ಯಾವುದು? ಗುಜರಾತ್ ರಾಜ್ಯವಾಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು 4 ರಾಜ್ಯಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಅವೇ ಇಂಪಾರ್ಟೆಂಟು ಕ್ವಶನ್ಸ್ ಆಗಿ ರೈಸ್ ಮಾಡುವಂಥದ್ದು. 1 ಅತಿ ಉದ್ದ ಕರಾವಳಿ ಗುಜರಾತ್, ಕ್ಲಿಯರ್ ಆಯಿತು. ಸೆಕೆಂಡ್ ಹೈಯೆಸ್ಟ್ ಅಂತ ಕೇಳಿದರೆ 2ನೇ ಅತಿ ಉದ್ದ ಕರಾವಳಿ ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ ಆಗಿರುತ್ತೆ. ಇದು 1000 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. 1000 ಕಿಲೋಮೀಟರ್ ಇಷ್ಟು ಲೆಂತ್ ಇದೆ. ಈ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲೂ ಕೇಳ್ತಾನೆ. ಈಸ್ಟರ್ನ್ ಕೋಸ್ಟಲಲ್ಲಿ ಹೈಯೆಸ್ಟ್ ಕೋಸ್ಟಲ್ ಲೆಂತ್ ಇರುವಂತಹ ಸ್ಟೇಟ್ ಯಾವುದು ಅಂತ ಕೇಳಿದರೆ ನಾವು ಆಂಧ್ರ ಪ್ರದೇಶವನ್ನು ಆನ್ಸರ್ ಮಾಡಬೇಕು. ಅಂದರೆ ಪೂರ್ವ ಕರಾವಳಿಯಲ್ಲಿ ಅತಿ ಉದ್ದ ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯ ಆಂಧ್ರ ಪ್ರದೇಶ ಆಗಿರುತ್ತೆ. 1000 ಕಿಲೋಮೀಟರ್ ಉದ್ದ. ಓವರಾಲ್ ಭಾರತದಲ್ಲಿ ಅಂತ ಕೇಳಿದರೆ 2ನೇ ಸ್ಥಾನದಲ್ಲಿರೋದು ಆಂಧ್ರ ಪ್ರದೇಶ ಆಗಿರುತ್ತೆ. ಓಕೆ, 1ನೇ ಪ್ಲೇಸಲ್ಲಿ ಯಾವುದಿದೆ? ಗುಜರಾತ್. ಇವೆರಡು ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಕೇಳುವಂಥದ್ದು ಕರ್ನಾಟಕ ಕರಾವಳಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳ್ತಾನೆ. ಕರ್ನಾಟಕ ಕರಾವಳಿಯ ಒಟ್ಟು ಉದ್ದ 320 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿ ಕರ್ನಾಟಕ ಇದೆ. 320 ಕಿಲೋಮೀಟರ್ ಕೋಸ್ಟಲ್ ಲೆಂತ್ ಇದೆ. ಇನ್ನೊಂದು ಸ್ಟೇಟ್ ಇಂಪಾರ್ಟೆಂಟು,
ಯಾವುದಪ್ಪ ಅಂದರೆ ಗೋವಾ. ಗೋವಾ 100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. 100 ಕಿಲೋಮೀಟರ್. ಎಷ್ಟಿದೆ ಇದು? 100 ಕಿಲೋಮೀಟರ್. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ಭಾರತದಲ್ಲಿ ಚಿಕ್ಕ ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಗೋವಾ. ನೋಡಿ, ಇದು ಕೋಸ್ಟಲ್ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಭಾರತದ ಒಟ್ಟು ಕರಾವಳಿಯ ಉದ್ದ ಎಷ್ಟು ಅಂತ ಕೇಳಿದರೆ 6100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಭಾರತ ಹೊಂದಿದೆ. ಟೋಟಲ್ ಕೋಸ್ಟಲ್ ಲೆಂತ್ ಅಂತ ಕೇಳಿದಾಗ 6100 ಕಿಲೋಮೀಟರ್ ಅಷ್ಟು ಕೋಸ್ಟಲ್ ಲೆಂತ್ ಇದೆ. ಅದೇ ರೀತಿ ಈ ದ್ವೀಪಗಳನ್ನು ಸೇರಿಸಿದರೆ, ನಮ್ಮದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇದೆಯಲ್ಲ, ಅದನ್ನು ಸೇರಿಸ್ಕೊಂಡ್ರೆ ಕರಾವಳಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 7516 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಭಾರತ ಹೊಂದಿರುವಂಥದ್ದು. ಇದಿಷ್ಟು ಕೋಸ್ಟಲ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಗುಜರಾತ್ ರೈಟ್ ಆನ್ಸರ್ ಆಗಿದೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1 ಆದಿವಾಸಿ ಗುಂಪಿದೆ, ಅಂದರೆ ಟ್ರೈಬ್ಸ್ ಇದೆ, ಮತ್ತು ಪಟ್ಟಿ 2 ರಾಜ್ಯಗಳು ಕಂಡುಬರ್ತಾವೆ, ಸ್ಟೇಟನ್ನು ನೋಡ್ತೀವಿ. ಹಾಗಾದರೆ ಪಟ್ಟಿ 1ರಲ್ಲಿ ಆದಿವಾಸಿ ಗುಂಪು, ಪಟ್ಟಿ 2ರಲ್ಲಿರುವಂಥ ರಾಜ್ಯಗಳನ್ನು ಹೊಂದಿಸಿ ಬರಿಬೇಕಾಗತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ. ನಾಗಾ ಟ್ರೈಬ್ಸ್ ಅಥವಾ ನಾಗಾ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತಾರೆ ಅಂದರೆ ಅವರು ನಾಗಾಲ್ಯಾಂಡಲ್ಲಿ ಕಂಡುಬರುವಂಥದ್ದು. ನಾಗಾ ಟ್ರೈಬ್ಸ್ ಯಾವ ಸ್ಟೇಟಲ್ಲಿದ್ದಾರೆ? ನಾಗಾಲ್ಯಾಂಡಲ್ಲಿ. ನೆಕ್ಸ್ಟು ಭೂಯಾ ಬುಡಕಟ್ಟು ಜನಾಂಗಗಳು ಕಂಡುಬರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಾರೆ. ಯಾವ ಸ್ಟೇಟಲ್ಲಿದ್ದಾರೆ? ಪಶ್ಚಿಮ ಬಂಗಾಳ. ಹಾಗೆ ಮಿಕಿರ್ ಬುಡಕಟ್ಟು ಜನಾಂಗಗಳು ಕಂಡುಬರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬಂದರೆ, ನೆಕ್ಸ್ಟು ಉರಲಿಸ್ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಕಂಡುಬರೋದು ಕೇರಳದಲ್ಲಿ. ಕ್ಲಿಯರಾ? ಉರಲಿಸ್ ಎಲ್ಲಿದ್ದಾರೆ? ಕೇರಳ ರಾಜ್ಯದಲ್ಲಿ ಕಂಡುಬರ್ತಾರೆ. ಸೊ ಈ ಒಂದು ಆಪ್ಷನಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಹುಡುಕಬೇಕಾಗತ್ತೆ. ನೋಡಿ, ನಾಗಾ ಅನ್ನುವಂಥದ್ದು ಎಗೆ ಎಷ್ಟನೇದು? 2ನೇದು ಸರಿ ಇದೆ. ಎಗೆ 2 ಅಂದರೆ ನೋಡಿ, ಸೆಕೆಂಡ್ ಆಪ್ಷನಲ್ಲೂ ಇದೆ, ಥರ್ಡ್ ಆಪ್ಷನಲ್ಲೂ ಇದೆ, ಫೋರ್ತಲ್ಲೂ ಕೂಡ ಕಂಡುಬರುತ್ತೆ. ಇಲ್ಲಿ ತಪ್ಪಂತ ಇರೋದು 1ನೇದು ತಪ್ಪಾಗಿದೆ. 2ನೇದು ನೋಡೋಣ. ಬೋಯಾ ಎನ್ನುವಂತಹ ಬುಡಕಟ್ಟು ಜನಾಂಗ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತವೆ, 1ನೇ ಆಪ್ಷನ್. ನೋಡಿ, ಇಲ್ಲೂ ಕೂಡ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಹಾಗಾದರೆ ಫೋರ್ತ್ ಒಂದು ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟ್ ಸಿಗೆ ಹೋಗೋಣ. ಮಿಕಿರ್ ಎನ್ನುವರು ಅಸ್ಸಾಮಲ್ಲಿ ಕಂಡುಬರ್ತಾರೆ. ಅಸ್ಸಾಂ ಎಲ್ಲಿದೆ? 4ರಲ್ಲಿ ಕಂಡುಬರುತ್ತೆ. ಇದು ಅಸ್ಸಾಂ. ಇದು ಥರ್ಡ್ ಇರೋದ್ರಿಂದ ಇದು ಕೂಡ ತಪ್ಪಾಯಿತು. ನೆಕ್ಸ್ಟು ಉರಲಿಸ್ ಎನ್ನುವಂಥದ್ದು ಕೇರಳ ರಾಜ್ಯದಲ್ಲಿ ಕಂಡುಬರ್ತಾರೆ. ಆಪ್ಷನ್ ಎಷ್ಟಿದೆ? 3ನೇ ಆಪ್ಷನಲ್ಲಿ ಕಂಡುಬರುವಂಥದ್ದು. ಈಗ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಎಷ್ಟನೇದು ರೈಟ್ ಆನ್ಸರ್ ಆಗಿರುತ್ತೆ? 2ನೇದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 3ನೇ ಪ್ರಶ್ನೆಗೆ ಸೆಕೆಂಡ್ ಒನ್ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ 4ನೇ ಪ್ರಶ್ನೆಗೆ. ಕೊಟ್ಟಿರುವ ಸಂಕೇತ ಬಳಸಿ ಕೈಗಾರಿಕೆಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಅಂತ ಇದೆ. ಕೆಲವೊಂದು ಇಂಡಸ್ಟ್ರಿಗಳನ್ನು ಕೊಟ್ಟಿದ್ದಾರೆ. ಆ ಇಂಡಸ್ಟ್ರಿಗಳನ್ನು ಪ್ಲಸ್ ಸ್ಟೇಟ್, ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಇಂಡಸ್ಟ್ರಿ ಇದೆ ಅಂತ ನೋಡ್ಕೋಬೇಕು. ಅದರಲ್ಲಿ ಕೊಟ್ಟಿರುವಂತಹ ಆಲ್ಮೋಸ್ಟ್ ಕೈಗಾರಿಕೆಗಳು ಯಾವುದಾಗಿದೆಯಪ್ಪ ಅಂದರೆ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಯನ್ನೇ ಕೊಟ್ಟಿರೋದು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. ಹಾಗಾದರೆ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಯಾವ ಸ್ಟೇಟಲ್ಲಿದೆ ಅಂತ ಗೊತ್ತಿರಬೇಕು. ನೋಡಿ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಎಲ್ಲಿದೆಯಪ್ಪ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಹೇಗೆ ಸರಿಯಾದಂಥ ಉತ್ತರ ಯಾವುದು? 3. ಇಲ್ಲಿ 3 ಅಂತ ನೋಡಿದಾಗ ಎಲ್ಲಿದೆಯಪ್ಪ ಅಂದರೆ 3 ಎ ಆಪ್ಷನಲ್ಲೇ 3 ಇದೆ. ಹಾಗಾದರೆ ಇಲ್ಲಿ ಬಿನೂ ತಪ್ಪಂತ ಗೊತ್ತಾಯಿತು, ಸಿನೂ ತಪ್ಪಿದೆ, ಡಿನೂ ತಪ್ಪಿದೆ. ನೇರವಾಗಿ ಆನ್ಸರನ್ನು ಶೂಟ್ ಮಾಡ್ಬೋದು ನಾವು. ಒಂದೇ ಆಪ್ಷನಿಗೆ ಸಿಕ್ಬಿಡತ್ತೆ ಕೆಲವೊಂದು. ಆದರೂ ಕೂಡ ಚೆಕ್ ಮಾಡೋದಾದರೆ ನೋಡಿ, ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿದೆ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಇದೆ. ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಆರ್ ಲಿಮಿಟೆಡ್ ಅಂತ. ನೆಕ್ಸ್ಟ್ ನೋಡಿ 3ನೇದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಇದು ಕರ್ನಾಟಕದಲ್ಲಿ ಕಂಡುಬರುವಂತಹ ಕೈಗಾರಿಕೆ. ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಯಾವ ಸ್ಟೇಟಲ್ಲಿದೆ ಅಂದರೆ ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ನೋಡಿ, ಬಿಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ 4 ಸರಿಯಾಗಿದೆ. ಹಾಗೆ ಸಿಗೆ ಸರಿಯಾಗಿರೋದು 1 ಇದೆ, ಇಲ್ಲಿ 1 ಇದೆ. ಡಿಗೆ ಸರಿಯಾಗಿರೋದು ಎಲ್ಲಿದೆಯಪ್ಪ ಅಂದರೆ 2 ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಕೇಳಿದಾಗ ಎ ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 4ನೇ ಪ್ರಶ್ನೆಗೆ. ನೋಡಿ ಸ್ನೇಹಿತರೆ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಇಂಡಸ್ಟ್ರಿ ಯಾವುದಪ್ಪ ಅಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ. ಈ ಕೈಗಾರಿಕೆ ಕರ್ನಾಟಕದಲ್ಲಿ ಎಲ್ಲಿದೆಯಪ್ಪ ಅಂದರೆ ಭದ್ರಾವತಿಯಲ್ಲಿ ಕಂಡುಬರುತ್ತೆ. ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಕೈಗಾರಿಕೆ.
ಇದಕ್ಕೆ ಫಸ್ಟ್ ಏನಂತ ಕರಿತಿದ್ವಪ್ಪ ಅಂದರೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಕರಿತಿದ್ರು, MSIL ಅಂತ. MSIL ಅಂದರೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ. ಇದನ್ನು ಸೇಲ್ ಅಂತ ಒಂದು ಕಂಪ್ನಿ ಇದೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ಡು ಇದನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಮರುನಾಮಕರಣ ಮಾಡ್ತಾರೆ. ಈ ಕೈಗಾರಿಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಂತ ಕೇಳಿದರೆ ಅದಕ್ಕೆ ಈ ಒಂದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆನ್ಸರ್ ಮಾಡಬೇಕು. ಸೌತ್ ಇಂಡಿಯಾದಲ್ಲಿ ಫಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಯಾವುದಪ್ಪ ಅಂದರೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಆಗಿರುತ್ತೆ. ಸೊ ಈ ರೀತಿಯಾಗಿ ಇಂಡಸ್ಟ್ರಿ ಮತ್ತು ಸ್ಟೇಟನ್ನು ಕೊಟ್ಟಾಗ ನಾವು ಮ್ಯಾಚನ್ನು ಮಾಡಬೇಕಾಗತ್ತೆ. ಈ ಒಂದು ಕಾನ್ಸೆಪ್ಟನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಇದು ಯಾವ ಚಾಪ್ಟ್ರಲ್ಲಿ ಬರೋದು, ಕೈಗಾರಿಕೆಗಳು ಎನ್ನುವಂತಹ ಒಂದು ಚಾಪ್ಟ್ರಲ್ಲಿ ಬರುವಂತಹ ಕ್ವಶನ್ಸ್ಗಳಾಗಿರ್ತವೆ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆಗೆ ಹೋಗೋಣ. ಹೆಚ್ಚು ಪ್ರಖ್ಯಾತವಾದ ಖೇತ್ರಿ ತಾಮ್ರ ಗಣಿಗಳು ಸ್ಥಾಪನೆಗೊಂಡಿರುವುದು ಇಲ್ಲಿ ಅಂತ. ಅಂದರೆ ಖೇತ್ರಿ ತಾಮ್ರ ಗಣಿ ಇದೆಯಲ್ಲ, ಆ ಖೇತ್ರಿ ಎನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಪಟ್ಟಿದೆ ಅಂದರೆ ಮಿನರಲ್ಸ್ಗಳ ಬಗ್ಗೆ. ಅಂದರೆ ಭಾರತದಲ್ಲಿ ಖನಿಜ ಸಂಪನ್ಮೂಲಗಳು ಸಿಗ್ತವೆ. ಭಾರತದಲ್ಲಿ ಹಲವಾರು ಖನಿಜ ಸಂಪನ್ಮೂಲಗಳಿದ್ದಾವೆ. ಕಬ್ಬಿಣದ ಅದಿರಿದೆ, ಮ್ಯಾಂಗನೀಸ್ ಇದೆ, ಗೋಲ್ಡ್ ಇದೆ, ಡೈಮಂಡ್ ಇದೆ, ಲಿಥಿಯಂ ಇದೆ, ಕ್ರೋಮೈಟ್ ಇದ್ದಾವೆ. ಸೊ ಇಷ್ಟೆಲ್ಲ ಖನಿಜ ಸಂಪನ್ಮೂಲಗಳು ಹೇರಳವಾಗಿ ಸಿಗುತ್ತೆ ಭಾರತದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಖೇತ್ರಿ ತಾಮ್ರದ ಗಣಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾಗ ಜಾರ್ಖಂಡ, ರಾಜಸ್ಥಾನನೋ, ಒಡಿಸ್ಸಾನೋ, ಕರ್ನಾಟಕ ಅಂತ 4 ಆಪ್ಷನ್ಗಳಿದ್ದಾವೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ನೋಡಿ, ಈ ರಾಜಸ್ಥಾನದಲ್ಲಿ ಕಂಡುಬರುವಂತಹ ಖೇತ್ರಿ ತಾಮ್ರದ ಗಣಿ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ಭಾರತದ ಅತಿ ದೊಡ್ಡ ತಾಮ್ರದ ಗಣಿ ಯಾವುದಪ್ಪ ಅಂದರೆ ಖೇತ್ರಿ. ಭಾರತದ ಅತಿ ದೊಡ್ಡ ತಾಮ್ರದ ಗಣಿ ಖೇತ್ರಿ ಆಗಿರುತ್ತೆ. ಲಾರ್ಜೆಸ್ಟ್ ಕಾಪರ್ ಮೈನಿಂಗ್ ಪ್ಲೇಸ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದೇ ಖೇತ್ರಿ. ಯಾವ ಸ್ಟೇಟಲ್ಲಿದೆ? ರಾಜಸ್ಥಾನ. ಹಾಗೆ ಅದರ ಜೊತೆಗೆ ಕರ್ನಾಟಕದಲ್ಲಿ ತಾಮ್ರ ಸಿಗುವಂತಹ ಸ್ಥಳ ಯಾವುದು ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ ಎಲ್ಲಿ ತಾಮ್ರದ ನಿಕ್ಷೇಪಗಳು ಸಿಗ್ತಾವೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು? ಚಿತ್ರದುರ್ಗ. ಆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಈ ತಾಮ್ರ ಇಂಗಳದಾಳು ಅಂತ ಒಂದು ಪ್ಲೇಸ್ ಇದೆ. ಇಂಗಳದಾಳು ಎನ್ನುವಂತಹ ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಅತಿ ಹೆಚ್ಚು ತಾಮ್ರದ ಗಣಿ ಸಿಗುವಂಥದ್ದು. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗತ್ತೆ. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ರಾಜಸ್ಥಾನ ಅನ್ನೋಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ, 2ನೇ ಆಪ್ಷನ್ನು. 6ನೇ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟು 6ನೇ ಪ್ರಶ್ನೆ. ಪಟ್ಟಿ 1 ವರ್ಗಾವಣೆ ಕೃಷಿ ಆರ್ ಬೇಸಾಯ ಅಂತ ಇದೆ. ಅಂದರೆ ಶಿಫ್ಟಿಂಗ್ ಕಲ್ಟಿವೇಷನ್, ಬರ್ನಿಂಗ್ ಕಲ್ಟಿವೇಷನ್, ಸ್ಲಾಶ್ ಕಲ್ಟಿವೇಷನ್ ಅಂತ ಕರೆಯುವಂಥದ್ದು. ಪಟ್ಟಿ 2ರಲ್ಲಿ ರಾಜ್ಯಗಳಿದಾವೆ. ಒಂದು ಸ್ಥಳಾಂತರ ಬೇಸಾಯ, ಶಿಫ್ಟಿಂಗ್ ಕಲ್ಟಿವೇಷನ್ ಪ್ಲಸ್ ಸ್ಟೇಟು. ಅದನ್ನು ಹೊಂದಿಸಿ ಬರಿಬೇಕಾಗತ್ತೆ, ನಾವು ಮ್ಯಾಚ್ ಮಾಡಬೇಕು. ನೋಡಿ, ಈ ರೀತಿ ಪ್ರಶ್ನೆಗಳು ಅಗ್ರಿಕಲ್ಚರ್ ಎನ್ನುವಂತಹ ಚಾಪ್ಟ್ರಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ಈಗ ಶಿಫ್ಟಿಂಗ್ ಕಲ್ಟಿವೇಷನ್ ಅಂದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸ್ಥಳಾಂತರ ಬೇಸಾಯ ಅಂದರೆ ಏನು? ಆಲ್ಮೋಸ್ಟ್ ಈ ಶಿಫ್ಟಿಂಗ್ ಕಲ್ಟಿವೇಷನ್ ಎಲ್ಲಿ ನಡೆಯುತ್ತಪ್ಪ ಅಂದರೆ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುವಂಥದ್ದು. ಹಾಗಾದರೆ ಅರಣ್ಯ ಪ್ರದೇಶದಲ್ಲಿ ಯಾರು ವಾಸವಾಗಿರ್ತಾರೆ? ಬುಡಕಟ್ಟು ಜನರು ಹೆಚ್ಚು ಕಂಡುಬರ್ತಾರೆ. ಈ ಟ್ರೈಬ್ಸ್ಗಳಿರ್ತಾರಲ್ಲ, ಅವರು ಜಾಸ್ತಿ ವಾಸವಾಗಿರುತ್ತಾರೆ. ಹಾಗಾದರೆ ಈ ಒಂದು ಟ್ರೈಬ್ಸ್ ರಿಲೇಟೆಡ್ ಆಗಿರುವಂಥ ಏರಿಯಾ ಏನಿರುತ್ತಲ್ಲ, ಅಲ್ಲಿ ಶಿಫ್ಟಿಂಗ್ ಕಲ್ಟಿವೇಷನ್ ನೋಡ್ತೀವಿ. ಅವ್ರು ಏನು ಮಾಡ್ತಾರೆ? ಅಲ್ಲಿರುವಂತಹ ಫಾರೆಸ್ಟನ್ನು, ಅರಣ್ಯ ಪ್ರದೇಶವನ್ನು ಕಟ್ ಮಾಡ್ತಾರೆ. ಅದನ್ನು ಬರ್ನ್ ಮಾಡಿಬಿಟ್ಟು ನಂತರ ಆ ಭೂ ಪ್ರದೇಶದಲ್ಲಿ ಕಲ್ಟಿವೇಷನ್ ಸ್ಟಾರ್ಟ್ ಮಾಡ್ತಾರೆ, ಕೃಷಿಯನ್ನು ಮಾಡ್ತಾರೆ. ಆ ಕೃಷಿ ಮಾಡಿದ ನಂತರ ಆ ಕೃಷಿ ಭೂಮಿ 2 ರಿಂದ 3 ವರ್ಷ ಬೆಳೆಗಳನ್ನು ಬೆಳೀತಾರೆ. ಆ ಭೂಮಿ ಏನಾಗುತ್ತಪ್ಪ ಅಂದರೆ ಫಲವತ್ತತೆಯನ್ನು ಕಳ್ಕೊಬಿಡುತ್ತೆ, ಫರ್ಟಿಲಿಟಿ ಲಾಸ್ ಆಗುತ್ತೆ. ಫಲವತ್ತತೆ ಕಳ್ಕೊಂಡ ಕೂಡಲೇ ಅವ್ರು ಏನು ಮಾಡ್ತಾರೆ? ಆ ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಶಿಫ್ಟ್ ಆಗ್ತಾರೆ. ಅದನ್ನೇ ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಕರೆಯುವಂಥದ್ದು. ಹಾಗಾದರೆ ಈ ಕಲ್ಟಿವೇಷನಿಂದ ಏನು ನಷ್ಟ ಆಗತ್ತಂತ ಕೇಳಿದಾಗ ಒಂದು ಅರಣ್ಯ ನಾಶವಾಗತ್ತೆ. ಇನ್ನೊಂದು ಏನಾಗತ್ತಪ್ಪ ಅಂದರೆ ಅರಣ್ಯ ನಾಶವಾಯಿತಂದರೆ ಆ ಭೂಭಾಗ ಸವೆತಕ್ಕೆ ಒಳಗಾಗತ್ತೆ. ಅಂದರೆ ಸಾಯಿಲ್ ಎರೋಸನ್ ಕಂಡುಬರುತ್ತೆ, ಮಣ್ಣಿನ ಸವಕಳಿ ಹೆಚ್ಚಾಗತ್ತೆ. ಯಾವ ಬೇಸಾಯ ಪದ್ಧತಿಯಿಂದ? ಈ ಒಂದು ವರ್ಗಾವಣೆ ಅಥವಾ ಸ್ಥಳಾಂತರ ಬೇಸಾಯ ಪದ್ಧತಿಯಿಂದ.
ಸರಿ, ಈ ಒಂದು ಶಿಫ್ಟಿಂಗ್ ಕಲ್ಟಿವೇಷನನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದನೂ ಕೂಡ ಕರೀತಾರೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನನ್ನು ನೋಡೋಣ. ಝೂಮ್ ಅಂಥೇಳಿ ಯಾವ ಸ್ಟೇಟಲ್ಲಿ ಕರೀತಾರೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಈ ವರ್ಗಾವಣೆ ಬೇಸಾಯವನ್ನು ಜೂಮ್ ಅಂತ ಕರೀತಾರೆ. ಪೋನಮ್ ಅಂಥೇಳಿ ಕರೆಯುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಕೇರಳದಲ್ಲಿ ಪೋನಮ್ ಅಂತ ಕರೀತಾರೆ. ಹಾಗೆ ಪೋಡು ಅಂತ ಕರೆಯುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಪೋಡು ಅಂತ ಕರೀತಾರೆ ಶಿಫ್ಟಿಂಗ್ ಕಲ್ಟಿವೇಷನಿಗೆ. ಅದೇ ಬೇವಾರ ಅಂತ ಕರೆಯುವಂಥದ್ದು ಮಧ್ಯಪ್ರದೇಶದಲ್ಲಿ ಬೇವಾರ ಅಂತ ಕರೀತಾರೆ. ಕೊಟ್ಟಿರುವಂತಹ ಆಪ್ಷನನ್ನು ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿ. ಝೂಮ್ ಎನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ಅಸ್ಸಾಂ, ಎರಡನೇದು. ಇಲ್ಲಿ ಎರಡನೇ ಆಪ್ಷನ್ ಅಂತ ಕೇಳಿದಾಗ ಎ ಯಲ್ಲೂ ಎರಡಿದೆ, ಬಿ ಯಲ್ಲೂ ಎರಡಿದೆ, ಡಿ ಯಲ್ಲೂ ಎರಡಿದೆ, ಮೂರನೇದು ಒಂದೇ ಇಲ್ಲಿ ತಪ್ಪಾಗಿರುವಂಥದ್ದು. ಪೋನಮ್ಗೆ ಹೋಗೋಣ. ಕೇರಳ ರಾಜ್ಯದಲ್ಲಿ ಪೋನಮ್ ಅಂತ ಕರೀತಾರೆ. ಇಲ್ಲಿ ನಾಲ್ಕನೇ ಆಪ್ಷನನ್ನು ನೋಡಬೇಕಾಗತ್ತೆ. ನೋಡಿ, 2 ಆಯ್ತು ಅಂದರೆ 4 ಇಲ್ಲಿದೆ, ಇದು ಸರಿಯಾಗಿರುತ್ತೆ. ಹಾಗಾದರೆ ಇದು ಕೂಡ ತಪ್ಪಿದೆ, ಇಲ್ಲೂ 4 ಇದೆ, 2 ಉಳ್ಕೊಂಡು. ಇನ್ನು ಮೂರನೇದಕ್ಕೆ ಹೋಗೋಣ. ಪೋಡು ಅಂತ ಇದೆ. ಪೋಡು ಕಂಡು ಬರೋದು ಆಂಧ್ರ ಪ್ರದೇಶದಲ್ಲಿ. ಇಲ್ಲಿ 1 ಎಲ್ಲಿದೆ ಅಂತ ನೋಡಿ, ಇಲ್ಲಿ 4 ಇದೆ, ಹಾಗಾಗಿ ಇದು ಕೂಡ ತಪ್ಪಿರುವಂಥದ್ದು. 1 ಎಲ್ಲಿದೆಯಪ್ಪ ಅಂದರೆ ಇಲ್ಲಿದೆ. ಲಾಸ್ಟು ನೋಡಿ, ಬೇವಾರ್ ಅಂತ ಇದೆ. ಯಾವ ಸ್ಟೇಟು? ಮಧ್ಯಪ್ರದೇಶ ಆಪ್ಷನ್ನಲ್ಲಿರೋದು ಮೂರನೇದು. ಹಾಗಾದರೆ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ನೋಡಿ, 6th ಕ್ವಶನಿಗೆ ಡಿ ಅನ್ಸೋದು ಶಿಫ್ಟಿಂಗ್ ಕಲ್ಟಿವೇಷನ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟು 7ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿನ ಯಾವ ಬೆಳೆಯನ್ನು ಬಿಳಿಯ ಚಿನ್ನ ಎಂದು ಕರೆಯುತ್ತಾರೆ? ವೈಟ್ ಗೋಲ್ಡ್ ಅಂಥೇಳಿ ಯಾವ ಬೆಳೆಗೆ ಕರೆಯುವಂಥದ್ದು? ನೋಡಿ, ಆಪ್ಷನಲ್ಲಿ ಬೆಳೆಗಳನ್ನು ಕೊಟ್ಟಿದ್ದಾರೆ. ಸೆಣಬು, ಜೂಟ್, ಹತ್ತಿ, ಕಾಟನ್ ಇದೆ, ಸೂರ್ಯಕಾಂತಿ, ಸನ್ಫ್ಲವರ್, ಅಡಿಕೆ, ಅರೆಕಾನೆಟ್. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಬೆಳ್ಳಗಿರುವಂಥ ಬೆಳೆ ಯಾವುದು ಅಂದರೆ ಹತ್ತಿ. ಅಲ್ಲೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಮಗೆ. ಹತ್ತಿಯನ್ನು ಏನಂತ ಕರೀತಾರಪ್ಪ ಅಂದರೆ ಬಿಳಿಯ ಚಿನ್ನ ಅಂತ ಕರೀತಾರೆ, ವೈಟ್ ಗೋಲ್ಡ್ ಅಂತ. ನೋಡಿ, ಈ ಹತ್ತಿ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಒಂದು ರೆವಲ್ಯೂಷನನ್ನು ಸ್ಟಾರ್ಟ್ ಮಾಡ್ತೀವಿ. ಒಂದು ಕ್ರಾಂತಿ ಇರುತ್ತೆ, ಕೃಷಿ ಕ್ರಾಂತಿ ಅಂತ ಕರಿತೀವಿ. ಹಾಗಾದರೆ ಯಾವ ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ನೋಡಿ, ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಕೇಳಿದರೆ ಸೆಣಬಿನ ಉತ್ಪನ್ನವನ್ನು ಮಾಡೋದು. ಇದನ್ನು ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಕರೀತಾರೆ, ಬೆಳ್ಳಿ ನಾರಿನ ಕ್ರಾಂತಿ. ಬೆಳ್ಳಿ ನಾರಿನ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹತ್ತಿ ಉತ್ಪಾದನೆಗೆ ಸಂಬಂಧಿಸಿರುವಂಥದ್ದು. ಅದೇ ಸುವರ್ಣ ನಾರಿನ ಕ್ರಾಂತಿ ಅಂತ ಕೇಳಿದರೆ ಸೆಣಬಿನ ಉತ್ಪಾದನೆ, ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತಲೇ ಕರೀತಾರೆ. ರೈಟ್? ನೋಡಿ, ಈ ಒಂದು ಕಾನ್ಸೆಪ್ಟ್ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಎಷ್ಟನೇ ಪ್ರಶ್ನೆಗೆ? 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 2 ಸರಿಯಾಗಿರುತ್ತೆ. ನೆಕ್ಸ್ಟ್ ಹೋಗೋಣ 8ನೇ ಪ್ರಶ್ನೆಗೆ. ದಾಮೋದರ ನದಿ ಕಣಿವೆ ಯೋಜನೆಯ 4 ಅಣೆಕಟ್ಟುಗಳನ್ನು ಹೊಂದಿದೆ. ಅದರಲ್ಲಿ 4 ಅಣೆಕಟ್ಟುಗಳು ಯಾವ್ಯಾವುದು? ಒಂದು ತಿಲಯ್ಯ, ಇನ್ನೊಂದು ಕೋನಾರ್, ಪಂಚಥಿಲ್ ಮತ್ತು ಅದರ ಜೊತೆಗೆ 4ನೇದು ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಂದರೆ ದಾಮೋದರ ನದಿ ಕಣಿವೆ ಯೋಜನೆ ಅಂತ ಭಾರತದಲ್ಲಿ ಕೈಗೊಳ್ಳಾಯಿತು. ಈ ದಾಮೋದರ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇದೆಯಲ್ಲ, ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದು. ಫಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ. ಯಾವ ವರ್ಷ ಕೈಗೊಳ್ಳಾಯಿತು? ಇದನ್ನು 1948ರಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಳ್ಳಾಯಿತು. ಯಾವುದನ್ನು? ದಾಮೋದರ ನದಿ ಕಣಿವೆ ಯೋಜನೆ. ಹಾಗಾದರೆ ಈ ಪ್ರಾಜೆಕ್ಟ್ ಅಂಡರಲ್ಲಿ ಯಾವ ನದಿ ಮೇಲೆ ಕೈಗೊಳ್ಳಾಯ್ತಪ್ಪ ಅಂದರೆ ರಿವರ್ ದಾಮೋದರ. ಈ ಯೋಜನೆ ಕೈಗೊಂಡಾಗ 4 ಜಲಾಶಯಗಳನ್ನು ನಿರ್ಮಾಣ ಮಾಡ್ತಾರೆ. ಆ 4 ಜಲಾಶಯಗಳು ಯಾವುದು? ಒಂದು ತಿಲಯ್ಯ ಅಂತ, ಇನ್ನೊಂದು ಕೋನಾರ್ ಅಂತ, ಇನ್ನೊಂದು ಪಂಚಥಿಲ್. ಮತ್ತೊಂದು ಯಾವುದು ಅಂತ ಕೇಳಿದರೆ ಇಲ್ಲಿ ಟಿಕಾರಪಾರನ, ನಾರಜ, ಮೈತಾನ, ಸಿಲೇರು ಅಂತ. ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೈತಾನ್. ತಿಲಯ್ಯ, ಮೈತಾನ್, ಕೋನಾರ್, ಪಂಚಥಿಲ್, ಮತ್ತೊಂದು ಒಡ್ಡನ್ನು ನಿರ್ಮಾಣ ಮಾಡ್ತಾರೆ. ಅದರ ಹೆಸರು ದುರ್ಗಾಪುರ ಅಂತ. ದುರ್ಗಾಪುರ. ಓಕೆ. 5 ಒಂದು ಒಡ್ಡು ಅಂತ, ಅಂದರೆ ಚೆಕ್ ಡ್ಯಾಮ್ ಟೈಪಲ್ಲಿ ಮಾಡ್ತಾರೆ. ಇನ್ನೊಂದು 4 ಜಲಾಶಯಗಳನ್ನು ನಿರ್ಮಾಣ ಮಾಡ್ತಾರೆ. ನೋಡಿ, ಈ ತಿಲಯ್ಯ ಮತ್ತು ಮೈತಾನ್ ಇದೆಯಲ್ಲ, ಇದನ್ನು ಬಾರ್ಕರ್ ನದಿಗೆ ನಿರ್ಮಿಸಿರುವಂಥದ್ದು. ಬಾರ್ಕರ್ ನದಿಗೆ ನಿರ್ಮಿಸಿರುವಂಥ ಒಂದು ಜಲಾಶಯ. ಬಾರ್ಕರ್ ನದಿ ದಾಮೋದರ ನದಿಯ ಉಪನದಿ, ಟ್ರಿಬ್ಯೂಟರಿ ಆಫ್ ರಿವರ್ ದಾಮೋದರ.
ಕೋನಾರ್ ಜಲಾಶಯ ಇದೆಯಲ್ಲ, ನದಿನೂ ಕೂಡ ಕೋನಾರ್. ಯಾವ ನದಿಗೆ ಕಟ್ಟಿರೋದು? ಕೋನಾರ್ ನದಿಗೆ ಕಟ್ಟಿರುವಂತಹ ಜಲಾಶಯ. ಈ ಪಂಚಥಿಲ್ ಮತ್ತು ದುರ್ಗಾಪುರ ಇದೆಯಲ್ಲ, ಇದು ನೇರವಾಗಿ ದಾಮೋದರ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ. ರಿವರ್ ಯಾವುದು? ದಾಮೋದರ. ಈ ಒಂದು ಪ್ರಾಜೆಕ್ಟನ್ನು ಹಾಕ್ಕೊಂಡಿದ್ದಂತಹ ಗವರ್ಮೆಂಟ್ ಯಾವುದಪ್ಪ ಅಂದರೆ, ಅಥವಾ ಯಾವ ರಾಜ್ಯಗಳ ಯೋಜನೆ ಅಂತ ಕೇಳಿದರೆ, ಇದು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ ಮತ್ತು ಬಿಹಾರ್ ರಾಜ್ಯದ ಯೋಜನೆ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಿದಂತಹ ಸ್ಟೇಟ್ ಯಾವುದಪ್ಪ ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ಬಿಹಾರ್. ಆದರೆ ಪ್ರೆಸೆಂಟ್ ಈ ಜಲಾಶಯಗಳು ಎಲ್ಲೆಲ್ಲಿದ್ದಾವೆ ಅಂತ ಕೇಳಿದರೆ ನೋಡಿ, ತಿಲೈ ಆಗಿರ್ಬೋದು, ಕೋನಾರ್ ಆಗಿರ್ಬೋದು, ಮೈತಾನ್ ಆಗಿರ್ಬೋದು, ಪಂಚಥಿಲ್ ಆಗಿರ್ಬೋದು, ಎಲ್ಲವೂ ಕೂಡ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಾಶಯಗಳಾಗಿರ್ತವೆ. ಯಾಕೆ ಜಾರ್ಖಂಡ್ ರಾಜ್ಯದಲ್ಲಿ ಈಗ ಕಂಡುಬರ್ತಾವಂದರೆ ನೋಡಿ, ಬಿಹಾರ ರಾಜ್ಯ ಸಪ್ರೇಟ್ ಆಗುತ್ತೆ, ಡಿವೈಡ್ ಆಗಿ 2000ನೇ ಇಸವಿಯಲ್ಲಿ ಇಯರ್ 2000ಅಲ್ಲಿ ಜಾರ್ಖಂಡ್ ನ್ಯೂ ಸ್ಟೇಟ್ ಆಗುತ್ತೆ. ಜಾರ್ಖಂಡ್ ಹೊಸ ರಾಜ್ಯವಾಗತ್ತೆ. ಆಗ ಹೋಲ್ ಪ್ರಾಜೆಕ್ಟ್ ಎಲ್ಲವೂ ಕೂಡ ಅಥವಾ ಡ್ಯಾಮ್ಸ್ ಎಲ್ಲ ಕೂಡ ಯಾವ ಸ್ಟೇಟಿಗೆ ಹೋಗ್ಬಿಡ್ತವೆ? ಜಾರ್ಖಂಡ್ ರಾಜ್ಯಕ್ಕೆ ಹೋಗ್ತವೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಈ ದಾಮೋದರ ನದಿ ಕಣಿವೆ ಯೋಜನೆಯಲ್ಲಿ ನಿರ್ಮಾಣಗೊಂಡಂತಹ ಜಲಾಶಯಗಳು ಯಾವ್ಯಾವ ರಾಜ್ಯದಲ್ಲಿದೆ ಅಂತ ಕ್ಲಿಯರ್ ಮಾಡ್ಕೋಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ನೋಡಿ, ಟಿಕ್ಕಾರಪಾರ ಮತ್ತು ನಾರಜ್ ಅಂತ ಇದೆಯಲ್ಲ, ಈ ಟಿಕ್ಕಾರಪಾರ ಮತ್ತು ನಾರಜ್ ಯಾವ ಸ್ಟೇಟಲ್ಲಿ ಕಂಡುಬರ್ತಾವೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಸ್ಟೇಟ್ ಯಾವುದು? ಒಡಿಸ್ಸಾ. ಹಾಗಾದರೆ ಆ ಒಡಿಸ್ಸಾ ರಾಜ್ಯದಲ್ಲಿ ಯಾವ ನದಿಗೆ ಕಟ್ಟಿರುವಂಥದ್ದು ಅಂತ ಕೇಳಿದರೆ ಮಹಾನದಿ. ರಿವರ್ ಮಹಾನದಿಗೆ ಕಟ್ಟಿರುವಂಥ ಒಂದು ಜಲಾಶಯಗಳೇ ಟಿಕ್ಕಾರಪಾರ ಮತ್ತು ನಾರಜ್, ಒಡಿಸ್ಸಾ. ಇನ್ನೊಂದಿದೆ ನೋಡಿ, ಸಿಲೇರು ಅಂತ ಕಂಡುಬರುತ್ತಲ್ಲ, ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಯೋಜನೆ ಆಗಿರುತ್ತೆ, ಸಿಲೇರು ಪ್ರಾಜೆಕ್ಟ್ ಅಂತ. ಇದೆಷ್ಟನೇ ಪ್ರಶ್ನೆ? 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೈತಾನ್ ಆಗಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಮೆಕ್ಕಲು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವಂಥ ರಾಜ್ಯ ಯಾವುದು? ಯಾವ ಸ್ಟೇಟಲ್ಲಿ ಅಲುವಿಯಲ್ ಸಾಯಿಲ್ ಮ್ಯಾಕ್ಸಿಮಮ್ ಕಂಡುಬರುತ್ತೆ ಅಂತ. ಆಪ್ಷನಲ್ಲಿ ನೋಡಿ, ಬಿಹಾರ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ UPಯಲ್ಲಿ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಕಂಡುಬರೋದು ಭಾರತದಲ್ಲಿ. ಯಾಕೆ ಉತ್ತರ ಪ್ರದೇಶದಲ್ಲೇ ಜಾಸ್ತಿ ಕಂಡುಬರುತ್ತೆ ಅಂದರೆ ಈ ಗಂಗಾ ನದಿಯ ಜಲಾನಯನ ಪ್ರದೇಶ, ಗಂಗಾ ರಿವರ್ ಬ್ಯಾಂಕ್ ಏನಿದೆಯಲ್ಲ, ಅಥವಾ ಗಂಗಾ ರಿವರ್ ಡೆಲ್ಟಾ ಅಥವಾ ಗಂಗಾ ರಿವರ್ ಬೆಸ್ಸಿನ್ ಇದೆಯಲ್ಲ, ಅದು ಯಾವ ಸ್ಟೇಟಲ್ಲಿ ಮ್ಯಾಕ್ಸಿಮಮ್ ಕಂಡುಬರುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ. ಆ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿ 1450 ಕಿಲೋಮೀಟರ್ ಅಷ್ಟು ಉದ್ದ ಹರಿಯುತ್ತೆ. ಉದ್ದ ಹರ್ಕೊಂಡು ಹೋದಾಗ ಅಲ್ಲಿ ಅಲುವೆಲ್ ಸಾಯಿಲನ್ನು ಡೆಪಾಸಿಟ್ ಮಾಡಿರುತ್ತೆ, ಒಂದು ಪ್ಲೈನ್ ಏರಿಯಾವಾಗಿರುತ್ತೆ. ಹಾಗಾಗಿ ಆ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕಲು ಮಣ್ಣನ್ನು ಹೊಂದಿರೋದನ್ನು ನೋಡ್ಬೋದು. ಸ್ಟೇಟ್ ಯಾವುದು? UPಯಲ್ಲಿ. ಕ್ಲಿಯರಾ? ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿರುವಂಥ ರಾಜ್ಯ ಉತ್ತರ ಪ್ರದೇಶ್. ಅದಕ್ಕೆ ಕಾರಣ ಅಷ್ಟೇ, ಗಂಗಾ ನದಿ ಉತ್ತರ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಿಯುತ್ತೆ. ಹಾಗಾಗಿ ಉತ್ತರ ಪ್ರದೇಶ ಕೃಷಿ ಚಟುವಟಿಕೆ ಒಂದು ಯೋಗ್ಯವಾದಂತಹ ಭೂಪ್ರದೇಶವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಬಿಹಾರ, ಅದೇ ಗಂಗಾ ನದಿಯ ಭಾಗದಲ್ಲಿ ಪಶ್ಚಿಮ ಬಂಗಾಳ, ಬಿಹಾರನೂ ಕೂಡ ಕಂಡುಬರುತ್ತೆ. ಅಲ್ಲೂ ಕೂಡ ಅಲುವೆಲ್ ಸಾಯಿಲ್ ಇದೆ. ಬಟ್ ಹೈಯೆಸ್ಟ್ ಅಂತ ಕೇಳಿದಾಗ ಇಲ್ಲಿ ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಆಂಧ್ರ ಪ್ರದೇಶದಲ್ಲೂ ಅಲುವೆಲ್ ಸಾಯಿಲ್ ಇದೆ. ಇಲ್ಲಿ ಗೋದಾವರಿ, ಕೃಷ್ಣಾ ನದಿಗಳು ಹರಿತವೆ, ಅಲ್ಲಿ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡಿರ್ತವೆ. ಆಂಧ್ರದಲ್ಲೂ ಕೂಡ ಕಂಡುಬರ್ತವೆ. ಮತ್ತು ತುಂಗಭದ್ರಾ ನದಿನೂ ಕೂಡ ಅಲ್ಲಿ ಹರಿಯೋದು. ಸೊ ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತೆ? ಉತ್ತರ ಪ್ರದೇಶ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಾರತದ ಉತ್ತರದಿಂದ ದಕ್ಷಿಣದವರೆಗೂ ಹುಲಿ ಕಾಪು ತಾಣಗಳನ್ನು ಕ್ರಮವಾಗಿ ಜೋಡಿಸಿ. ಈ ಟೈಗರ್ ರಿಸರ್ವ್ ಅಂತ ಕಂಡುಬರುತ್ತೆ ಭಾರತದಲ್ಲಿ. ಭಾರತದಲ್ಲಿರುವಂತಹ ಹುಲಿ ಸಂರಕ್ಷಣಾ ತಾಣಗಳನ್ನು ಯಾವುದಾದ್ರು ತಾಣವನ್ನು ಕೊಟ್ಟರೆ, ಆ ಹೆಸರು ಕೊಟ್ಟರೆ ರಾಜ್ಯ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ ಯಾವ ರೀತಿ ಪ್ರಶ್ನೆ ಇದೆ ಅಂತ. ನಾರ್ತಿಂದ ಸೌತಿಗೆ ಅದನ್ನು ಐಡೆಂಟಿಫೈ ಮಾಡಿ ಯಾವುದು ಸರಿ ಅಂತ ನಾವು ಆನ್ಸರ್ ಮಾಡಬೇಕಾಗತ್ತೆ. ಇಂಥ ಪ್ರಶ್ನೆ ಬಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಮತ್ತು ಮ್ಯಾಪನ್ನು ಓದಬೇಕಾಗತ್ತೆ ನಾವು. ಅಂದರೆ ಯಾವ್ಯಾವ ಟೈಗರ್ ರಿಸರ್ವ್ಗಳು ಎಲ್ಲೆಲ್ಲಿ ಕಂಡು ಬರ್ತಾವಂತ ತಿಳ್ಕೊಂಡಿರ್ಬೇಕಾಗತ್ತೆ. ನೋಡಿ ಇಲ್ಲಿ ಆಪ್ಷನಲ್ಲಿ ನೋಡಿ, ಇಂದ್ರಾವತಿ ಇದೆ, ದೂದ್ವಾ ಅಂತ ಇದೆ, ಬಂಡೀಪುರ, ಸಿಂಬ್ಲಿಪಾಲ್ ಅಂತ ಇದೆ. ಸೊ ಇವು ಸ್ಟೇಟ್ ವೈಸಲ್ಲಿ ನೋಡ್ತಾ ಹೋದಾಗ ಇಂದ್ರಾವತಿ ಇರೋದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಒಡಿಸ್ಸಾ ರಾಜ್ಯ ಅಲ್ಲ, ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತೆ ಇಂದ್ರಾವತಿ. ನೆಕ್ಸ್ಟ್ ಡೂಂಡ್ವಾ ಅನ್ನುವಂಥದ್ದು ಯಾವ ಸ್ಟೇಟಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಬಂಡೀಪುರ ಕರ್ನಾಟಕದಲ್ಲಿ ಕಂಡುಬರುತ್ತೆ, ಕರ್ನಾಟಕ. ಸಿಂಬ್ಲಿಪಾಲ್ ಇರೋದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರೋದು. ಯಾವ ಸ್ಟೇಟಲ್ಲಿದೆ? ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ.
ನೋಡಿ ಈ 4 ರಾಜ್ಯಗಳನ್ನು ನೋಡಿದಾಗ ನಾವು ರಾಜ್ಯವಾರು ನೋಡ್ತಾ ಬಂದಾಗ ಟಾಪಿಂದ ಬಾಟಮ್ ಯಾವ ಸ್ಟೇಟ್ ಅಂತಲೂ ಕೂಡ ತಿಳ್ಕೊಬೋದು. ಫಸ್ಟ್ ಸ್ಟೇಟ್ ಯಾವುದಕ್ಕೆ ಹೋಗ್ಬೋದು, ಉತ್ತರ ಪ್ರದೇಶಕ್ಕೆ ಹೋಗ್ಬೋದು, ಆಮೇಲೆ ಒಡಿಸ್ಸಾಗೆ ಬರ್ಬೋದು, ಆಮೇಲೆ ಎಲ್ಲಿಗೆ ಬರ್ತೀವಿ ನಾವು ಛತ್ತೀಸ್ಗಢ, ಲಾಸ್ಟಿಗೆ ಕರ್ನಾಟಕಕ್ಕೆ ಬರ್ಬೋದು. ಅದನ್ನು ನಿಮಗೆ ಮ್ಯಾಪಲ್ಲೂ ಕೂಡ ಕ್ಲಿಯರ್ ಮಾಡಿಕೊಡ್ತೀನಿ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ. ಇಂದ್ರಾವತಿ, ದೂಂದುವಾ, ಬಂಡೀಪುರ, ಸಿಮ್ಲಿಪಾಲ್, ಟೈಗರ್ ರಿಸರ್ವ್ಗಳನ್ನು ವಿತ್ ಮ್ಯಾಪಲ್ಲಿ ನೋಡಬೇಡಿ, ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ. ಓಕೆ, ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿ. ಉತ್ತರ ಪ್ರದೇಶಕ್ಕೆ ಭಾಗಕ್ಕೆ ಬರೋಣ. ಈ ಏರಿಯಾ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇದೇ ಡೂಂಡುವಾ ಅಂತ ಕರೆಯೋದು. ಡೂಂಡುವಾ ಇದು ಫಸ್ಟ್ ಒನ್ ಆಗಿರುತ್ತೆ. ಹಾಗಾದರೆ ಡೂಂಡುವಾ ಇದು 2ನೇ ಆಪ್ಷನಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಅಂದರೆ ಸಿ ಅಲ್ಲಿ ಕಂಡುಬರುತ್ತೆ ಡೂಂಡುವಾ. ನೆಕ್ಸ್ಟ್ ಅಲ್ಲಿಂದ ಬಂದಾಗ ಕೆಳಗೆ ಇಂದ್ರಾವತಿನೋ ಸಿಂಪ್ಲಿಪಾಲ್ ಅಂತ ಕೇಳಿದರೆ ಇಲ್ಲಿ ಒಡಿಸ್ಸಾ ಭಾಗದಲ್ಲಿ ಕಂಡುಬರುತ್ತಲ್ಲ, ಇದು ಸಿಂಪ್ಲಿಪಾಲ್. ಸೆಕೆಂಡ್ ನೋಡಿ, ಇದು ಸಿಂಪ್ಲಿಪಾಲ್. ನೆಕ್ಸ್ಟ್ ಈ ಭಾಗಕ್ಕೆ ಬರೋಣ. ಈ ಛತ್ತೀಸ್ಗಢ ಭಾಗದಲ್ಲಿ ಕಂಡುಬರುತ್ತಲ್ಲ, ಇದು ಇಂದ್ರಾವತಿ. ಯಾವ ಸ್ಟೇಟಲ್ಲಿದೆ ಇದು? ಛತ್ತೀಸ್ಗಢ ಭಾಗದಲ್ಲಿ ಇಂದ್ರಾವತಿ ಇದೆ. ನೆಕ್ಸ್ಟ್ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಬಂಡೀಪುರ ಈ ಭಾಗದಲ್ಲಿ ಇದೆ. ಬಂಡೀಪುರ ಕ್ಲಿಯರ್ ಆಯ್ತಲ್ಲ 4. ನೋಡಿ, ನಾರ್ತಿಂದ ಸೌತಿಗೆ ಬರಬೇಕಾದ್ರೆ ಫಸ್ಟ್ ಯಾವ್ದು ಬರಬೇಕು? ಡೂಂಡುವಾ ಫಸ್ಟ್ ಬರಬೇಕು. 2ನೇದು ಯಾವ್ದು ಬರಬೇಕು? ಸಿಂಪ್ಲಿಪಾಲ್. 3ನೇದು ಇಂದ್ರಾವತಿ. 4ನೇದು ಯಾವುದು? ಬಂಡೀಪುರ ಬರಬೇಕು. ಇದ್ರ ಪ್ರಕಾರ ನಾವು ಆನ್ಸರ್ ಅಂತ ನೋಡ್ತಾ ಹೋದಾಗ ನೋಡಿ, 2ನೇದು ಫಸ್ಟ್ ಇದೆ, ಇಲ್ಲಿ 2ಅನ್ನು ತಗೊಳ್ಳೋಣ. ನೆಕ್ಸ್ಟ್ ಯಾವುದಿರೋದು? ಈ ಭಾಗಕ್ಕೆ ನೋಡಿ ಸಿಂಪ್ಲಿಪಾಲ್ ಅಂತ ಇದೆ. ಸಿಂಪ್ಲಿಪಾಲ್ ಎಷ್ಟನೇ ಆಪ್ಷನ್ ಇದೆ? 4ನೇದು. ಇಲ್ಲಿ 4 ಇಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟು 3ನೇದು ಯಾವುದು ಬರಬೇಕಾಗತ್ತೆ? ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಇಂದ್ರಾವತಿ. ಇಂದ್ರಾವತಿ ಎಲ್ಲಿದೆ? 1ನೇ ಆಪ್ಷನಲ್ಲಿ ಕಂಡು ಬರುತ್ತೆ. ಇನ್ನೇನು ಲಾಸ್ಟ್ 3ನೇ ಬಂಡೀಪುರ ಇರೋದು ಲಾಸ್ಟ್ ಆಪ್ಷನಲ್ಲಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಈ ರೀತಿ ಮ್ಯಾಪನ್ನು ತಗೊಂಡು ಟೈಗರ್ ರಿಸರ್ವ್ಗಳನ್ನು ಒಂದು ಸಲ ನಾವು ಲೀಸ್ಟ್ ಮಾಡ್ಕೋಬೇಕಾಗತ್ತೆ ಅಥವಾ ಮ್ಯಾಪಲ್ಲಿ ಗುರುತು ಮಾಡ್ಕೋಬೇಕು. ಆಗ ಪ್ರಶ್ನೆಯನ್ನು ಕೇಳಿದಾಗ ಯಾವ್ಯಾವ ಟೈಗರ್ ರಿಸರ್ವ್ ಯಾವ್ಯಾವ ಸ್ಟೇಟಲ್ಲಿದ್ದಾವೆ ಅಂತ ಗೊತ್ತಾದರೆ ನಾವು ಆನ್ಸರ್ ಮಾಡೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳನ್ನು ನಮಗೆ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮು, ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕೇಳ್ತಾ ಬರ್ತಾನೆ. ಓಕೆ, ನೋಡಿ ಈ ಪ್ರಶ್ನೆಗಳಿಗೆ ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು. ನೀವು ಓದ್ತಾ ಹೋಗ್ತೀರಿ, ಸಿಲೆಬಸನ್ನು ಓದ್ತಾ ಹೋಗ್ತೀರಿ. ನೀವು ಎಷ್ಟೇ ಓದಿದರೂ ಕೂಡ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿದೆಯೋ ಆಗಿಲ್ಲ ಅಂತ ಕ್ಲಿಯರ್ ಆಗೋದು ಯಾವಾಗಪ್ಪ ಅಂದರೆ ಕ್ವಶನ್ ಪೇಪರ್ ನೋಡಿದಾಗ. ಕ್ವಶನ್ ಪೇಪರ್ ನೋಡಿದ ಕೂಡಲೇ ನಿಮಗೆ ಆನ್ಸರ್ ಮಾಡೋಕ್ಕೆ ನಿಮಗೆ ಐಡಿಯಾ ಬರುತ್ತೆ ಅಥವಾ ಆನ್ಸರ್ ಮಾಡಬಹುದು ಅಂತ ಅನಿಸಿದರೆ ನೀವು ಓದಿರೋ ಅಂಥದ್ದು ಪರ್ಫೆಕ್ಟ್ ಇದೆ ಅಂತ ಅರ್ಥ. ಇಲ್ಲ ಏನಾಗತ್ತಪ್ಪ ಅಂದರೆ ನೀವು ಓದಿರೋ ವಿಚಾರ ಅಥವಾ ಎಕ್ಸಾಮಲ್ಲಿ ಬಂದಿರೋಂಥ ಪ್ರಶ್ನೆಗೂ ಯಾವುದೇ ಹೊಂದಾಣಿಕೆ ಇಲ್ಲ ಅಂದರೆ ಓದಿರೋ ರೀತಿ ಸರಿ ಇಲ್ಲ ಅಂಥೇಳಿ. ನೀವು ಯಾವುದೇ ಕಾನ್ಸೆಪ್ಟನ್ನು ಓದ್ತಾ ಹೋಗಿ, ಒಂದು ಚಾಪ್ಟರ್ ಆದ ಕೂಡಲೇ ಆ ಚಾಪ್ಟರ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸನ್ನು ತೆಗೆದುಕೊಳ್ಳಿ. ಆ ಕ್ವಶನ್ಸಿಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿ. ಆವಾಗ ನಿಮಗೆ ಏನೆಲ್ಲ ಡೌಟ್ ಇರುತ್ತೆ ಅಥವಾ ಯಾವ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಲೂ ನೀವು ತಿಳ್ಕೊಬೋದು. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವು ಪ್ರಮುಖವಾದಂತಹ ಒಂದು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಿಗೆ ಹೋಗಿ ಈ ಲ್ಯಾಂಡ್ ಸರ್ವೇರನ್ನು ಪರ್ಚೇಸ್ ಮಾಡಿಕೊಂಡು ಬರ್ತಾ ಇರುವಂಥ ಎಕ್ಸಾಮಿಗೆ ನೀವೆಲ್ಲರೂ ಕೂಡ ತಯಾರಾಗ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.